ನನ್ನ ಹೆಸರು ಆಯುಷ್. ನನಗೆ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿದೆ. ಇದು ನನಗೆ ತುಂಬ ಖುಷಿಯಾಗಿದೆ. ಹಾಗೂ ಬುಕ್ ಆಫ್ ರೆಕಾರ್ಡ್ ಬರೋಕ್ಕೆ ಏನು ಸಾಧನೆ ಮಾಡಿದೆ? ನಾನು ಕರಾಟೆನಲ್ಲಿ 21 ಮೆಡಲ್ ಟ್ರಾಫಿ ಎಲ್ಲ ತಂದು ಟೂರ್ನಮೆಂಟ್ ಎಲ್ಲ ಅಟೆಂಡ್ ಮಾಡಿ ಸ್ಟೇಟ್ ನ್ಯಾಷನಲ್ ಎಲ್ಲ ಅಟೆಂಡ್ ಮಾಡಿ ಅಚೀವ್ ಮಾಡಿರೋದು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿದೆ. ಇದು ಆರಿಫ್ ಸರ್ ಹತ್ರ, ಅವರು ನಮ್ಮ ಕೋಚು. ಅಲ್ಲಿ ನಾನು ಟ್ರೈನಿಂಗ್ ತಗೋತಿದ್ದೆ. ಈ ಕರಾಟೆ ಕಲಿಬೇಕು ಅಂತ ಆಸಕ್ತಿ ಏನು ಬಂತು? ನನಗೆ ಕರಾಟೆ ಅಂದರೆ ತುಂಬ ಇಷ್ಟ. ಅದಕ್ಕೆ ನಮ್ಮಮ್ಮ ಚಿಕ್ಕವನಿದ್ದಾಗ ಸೇರಿಸಿದ್ರು. ಆವಾಗಿಂದ ನಾನು 3 ವರ್ಷದಿಂದ ಕರಾಟೆ ಕಲಿತಾ ಬಂದಿದ್ದೀನಿ. ಮನೇಲಿ ಡ್ಯಾಡಿ ಪ್ರೋತ್ಸಾಹ ಇದೆಯಾ? ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಸಾಧನೆ ಅಂದ್ಕೊಂಡಿದ್ದೆ? ಮುಂದೆ ಕಲರಿಪೈಟು ಅಂತ ಅದೊಂದು ಕಲೆ, ಅದನ್ನು ಕಲಿತಾ ಇದ್ದೀನಿ. ಅದು ಜಿಮ್ನಾಸ್ಟಿಕ್ ಹೋಗ್ತಾ ಇದ್ದೀನಿ. ಮಿನಿ ಒಲಿಂಪಿಕ್ಕಿಗೆ ಹೋಗಿದ್ದೀನಿ ಜಿಮ್ನಾಸ್ಟಿಕ್ಕಲ್ಲಿ. ಆಮೇಲೆ ಅದರಲ್ಲಿ ಮಿನಿ ಒಲಿಂಪಿಕ್ಕಲ್ಲಿ ಹೋಗಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 5th ಪಾಸ್ ಆಗಿ ಈಗ ನಾನು 6th. ಮುಂದೆ ಸ್ಟಡಿ ಮಾಡಿ ಏನಾಗಬೇಕು ಅಂತಿದ್ದೀನಿ? ಸ್ಟಡಿ ಮಾಡಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಸ್ನೆಸ್ ಮಾಡಬೇಕು, ಸ್ಟಡಿ ಏನು ಅಷ್ಟೊಂದು ಬೇಕಾಗಿಲ್ಲ. ಮಿಲ್ಟ್ರಿಗೆ ದೇಶಭಕ್ತಿ ಹೆಂಗೆ ಬಂತು ನಿಮಗೆ? ದೇಶಭಕ್ತಿ ಹೆಂಗೆ ಬಂತು ನಿಮಗೆ? ಸ್ಕೂಲ್ ಹೆಸರು ಎಲ್ಲೋಂತಿದೆಯಪ್ಪ? ನಾನು ಸ್ಕಾಲರ್ಸ್ ವರ್ಲ್ಡ್ ಸ್ಕೂಲಲ್ಲಿದ್ದೆ. ಈಗ 6th ಇಂದ ಇಂಟರ್ನ್ಯಾಷನಲ್ ಸ್ಕೂಲು. ಅಲ್ಲ 2 ಬಿಲ್ಡಿಂಗ್ ಅಲ್ಲ ಅವ್ರದ್ದು. ನಿಮಗೆ ನಿಮ್ಮ ಅತಿ ಇಷ್ಟವಾದ ಫ್ರೆಂಡ್ ಹೆಸರು ಹೇಳು? ಹಾರ್ದಿಕ್, ಮನ್ವಿತ್, ಪೂರ್ವಿಕ್, ಜಯಕೃಷ್ಣ, ಆಮೇಲೆ ರಿಷು, ಶೌರ್ಯ, ಅವರೆಲ್ಲ ನನ್ನ ಫ್ರೆಂಡ್ಸ್. ಓದಕ್ಕೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಪ್ಪ? ಓದಕ್ಕೆ ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ. ಇವೆಲ್ಲ ಜೊತೆ ಓದೋದ್ರ ಜೊತೆ ಹೆಂಗೆ ಕರಾಟೆ ಕಲಿತೆ? ಹೆಂಗೆ ಸಾಧ್ಯ ಟೈಮ್ ಆಯಿತು? ಟೈಮ್ ಹೆಂಗೆ ಸಿಕ್ತು ನಿಮಗೆ ಓದೋದ್ರ ಜೊತೆ? ಸ್ಕೂಲಿಂದ ಬಂದ ತಕ್ಷಣ ಬ್ಯಾಚ್ ಇರುತ್ತೆ, 4 to 5 ಅಥವಾ ಎಷ್ಟಕ್ಕಾದರೂ. ಆ ಟೈಮಲ್ಲಿ ಕ್ಲಾಸಸ್ಸಿಗೆ ಹೋಗ್ತಿದ್ದೆ. ನಿಮ್ಮ ಅಮ್ಮನಿಗೆ ಇಷ್ಟ ತುಂಬ ಕರಾಟೆ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದಾರಾ? ಕೊಡ್ತಿದ್ದೆ.